ಇನ್ನೊಂದು ಶಾಸಕರಾದಂತ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡೋದು ಹೈಕಮಾಂಡ್ ಅವ್ರದ್ದು, ಶಾಸಕರಲ್ಲ. ಶಾಸಕರ ಬೆಂಬಲ ಬೇಕಾಗಿಲ್ಲ, ಹೈಕಮಾಂಡ್ ಆದೇಶ ಮಾಡುತ್ತೆ. ಶಾಸಕರ ಅಭಿಪ್ರಾಯ ಕೇಳಿ ಅಂತಿಮವಾಗಿ ಹೈಕಮಾಂಡ್ ತೆಗೆದುಕೊಳ್ತಕ್ಕಂಥ ನಿರ್ಣಯ. ಶಾಸಕರ ಅಭಿಪ್ರಾಯ ಏನೇ ಇದ್ರೂ ಕೂಡ ಅಂತಿಮವಾಗಿ ಈಗ ಎಲ್ಲ 138 ಜನ ಶಾಸಕರು ಒಂದೇ ಅಭಿಪ್ರಾಯದಲ್ಲಿ ಬರೋದಿಲ್ಲ. ಕೆಲವರು ಒಬ್ರು ಇನ್ನೊಬ್ರು ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಲ್ಲ, ಬಹಳಷ್ಟು ಜನ ಆ ಸ್ಥಾನಕ್ಕೆ ಅರ್ಹತೆಯನ್ನು ಹೊಂದಿರತಕ್ಕಂಥವ್ರು ಇದ್ದಾರೆ. ಅವರು ಎಲ್ಲರ ಅಭಿಪ್ರಾಯವನ್ನು ಕೇಳ್ಕೊಳ್ತಾರೆ. ಅಂತಿಮವಾಗಿ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಏನು ನಿರ್ಣಯ ತಗೊಳ್ತಾರೆ ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ಹೆಚ್ಚಿನ ಶಾಸಕರು ಹೇಳಿದ್ದಾರೆ, ನಾನು ಹೇಳಿದ್ದೀನಿ ನೋಡೋಣ ಅಂತ ಹೇಳಿದ್ದಾರೆ. ಅಲ್ಲ, ಅವರು ಹೇಳಿದ ಮೇಲೆ ನಾವು ನಾಯಕತ್ವದ ಬಗ್ಗೆ ಯಾವುದೇ ರಾಜಕೀಯದ ಪಕ್ಷದ ವಿಚಾರದಲ್ಲಿ ನಾವ್ಯಾರು ಕೂಡ ಏನು ಕೂಡ ನಾವು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸೋದು, ಏನೆಲ್ಲ ಪಕ್ಷದ ವಿದ್ಯಮಾನಗಳಿರ್ಬೋದು, ಸರ್ಕಾರದಲ್ಲಿ ನೇಮಕಾತಿಗಳಿರ್ಬೋದು, ಎಲ್ಲವೂ ಕೂಡ ಅಂತಿಮ ನಿರ್ಣಯ ಹೈಕಮಾಂಡ್ ಅವ್ರದ್ದಿರ್ತದೆ. ಹೈಕಮಾಂಡ್ ಹೇಳದಂತ ನಿರ್ಣಯಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ನೋಡ್ರಿ, ಯಾರಿಗೆ ಯಾವ್ದು ಅನ್ವಯ ಆಗ್ತದೆ, ಏನ್ ಅನ್ವಯ ಆಗೋದಿಲ್ಲ, ಅವೆಲ್ಲವೂ ಕೂಡ ಪರಾಮರ್ಶೆಯನ್ನ ಮಾಡಿ ಹೈಕಮಾಂಡ್ ಅವರು ನಿರ್ಣಯ ಮಾಡ್ತಾರೆ. ಆ ನಿರ್ಣಯನ ಒಪ್ಪಬೇಕಾಗ್ತದೆ. ಓಪನ್ ಇದೆಯಾ ಸರ್?